ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿಯಲ್ಲಿ ಕ್ಯಾಪ್ಸಿಕಮ್ ಪಲ್ಯವನ್ನು ಕೆಲವರಿಗೆ ಇಷ್ಟನೇ ಇರೋದಿಲ್ಲ, ಆದರೆ ಈ ರೀತಿ ಮಾಡಿಕೊಟ್ರೆ ಒಂದು ರೊಟ್ಟಿ ತಿನ್ನೋ ಜಾಗದಲ್ಲಿ 2 ರೊಟ್ಟಿ ತಿಂತಾರೆ. ಬೆರಳು ಚೀಪುವಷ್ಟು ರುಚಿಯಾಗಿರುವ ಈ ಕ್ಯಾಪ್ಸಿಕಮ್ ಪಲ್ಯ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಇಲ್ಲಿ 1/4 kg ಆಗುವಷ್ಟು ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೀನಿ. ನೋಡಿ, ಒಂದೇ ಸೈಜಲ್ಲಿ ತೊಗೊಳ್ಳಿ. ನೋಡಿ, 4ರಿಂದ 5 ಕ್ಯಾಪ್ಸಿಕಮ್ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದುಕೊಂಡು ತೊಗೊಳ್ಬೇಕು. ತೊಳ್ಕೊಂಡಾದಮೇಲೆ ಈ ರೀತಿ ನಾವು ಅದರ ತುಂಬನ್ನು ತೆಗೆದುಕೊಂಡು ಅದರಲ್ಲಿರುವ ಒಳಗಡೆ ಇರುವ ಬೀಜ ಕೂಡ ನಾವು ತೆಗೆದುಕೊಂಡಿಟ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ನಾನು 4-5 ಕ್ಯಾಪ್ಸಿಕಮ್ ಕೂಡ ಇದೇ ರೀತಿ ನಾನು ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಪ್ಲೇಟಲ್ಲಿ ಶೇಂಗಾ ಹಿಂಡಿ ಇರುತ್ತಲ್ವ, ಅದನ್ನು ತೊಗೊಂಡಿದ್ದೀನಿ. ಶೇಂಗಾ ಒಂದು ಸ್ವಲ್ಪ ಹುರಿದುಕೊಂಡು ಅದನ್ನು ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಳ್ಬೇಕು ಶೇಂಗಾ ಪೌಡರು. ಮತ್ತು ನಾನು ಇಲ್ಲಿ ಒಣ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಮತ್ತು ಹಸಿ ಕೊತ್ತಂಬರಿ ಸೊಪ್ಪನ್ನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಆ ಪೇಸ್ಟು ಕೂಡ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಅಚ್ಕಾರದ ಪೌಡರು, ಅರಿಶಿಣದ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ನಾನು ಇಲ್ಲಿ ಜೀರಾ ಮಸಾಲ, ಗರಂ ಮಸಾಲ, ಧನಿಯಾ ಪೌಡರ್. ನೋಡಿ, ಇಷ್ಟೆಲ್ಲ ಹಾಕೊಂಡ್ಮೇಲೆ ನಾನು ಇವಾಗ ಒಂದು ಸ್ವಲ್ಪ ಇದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಅಥವಾ 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಕೈಯಿಂದ ಈ ಮಸಾಲವನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡು ಈ ಮಸಾಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಕಟ್ ಮಾಡಿಟ್ಟಿಕೊಂಡಿರುವ ಕ್ಯಾಪ್ಸಿಕಮ್ ಇದೆಯಲ್ಲ, ಇದರಲ್ಲಿ ನಾವು ಈ ಮಸಾಲವನ್ನು ತುಂಬಿಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ತುಂಬಿಕೊಳ್ಳಿ. ನಾವು ಬದನೆಕಾಯಿ ಪಲ್ಯ ಮಾಡ್ತೀವಲ್ಲ, ಅದೇ ರೀತಿ ನಾವು ಇದನ್ನು ಕೂಡ ಈ ರೀತಿ ತುಂಬಿಕೊಂಡು ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಎಲ್ಲ ದಪ್ಪನ ಮೆಣಸಿನ್ಕಾಯಲ್ಲಿ ಇದೇ ರೀತಿ ತುಂಬಿಕೊಂಡು ಇಟ್ಕೊಳ್ಬೇಕು. ನೋಡಿ, ಇಲ್ಲಿ ತುಂಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನಿಷ್ಟು ಉಳಿದಿದೆ ಮಸಾಲ. ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನಾವು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆ ಜಾಸ್ತಿ ಇದ್ದರೆ ರುಚಿ ಚೆನ್ನಾಗಿರುತ್ತೆ. ನೋಡಿ, ಒಂದು ಸ್ವಲ್ಪ ಸಾಸಿವೆ ಕಾಳು, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಚಟಪಟ ಅಂದ ಮೇಲೆ ನಾವು ಇದನ್ನು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಚಟಪಟ ಅನ್ನಬೇಕು, ಸಾಸಿವೆ ಮತ್ತು ಜೀರಿಗೆ ಅಂದ ಮೇಲೆ ನಾವು ಇಲ್ಲಿ ತುಂಬಿ ಇಟ್ಕೊಂಡಿರುವ ಈ ಶಿಮ್ಲಾ ಮಿರ್ಚನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ನೋಡಿ, ಕ್ಯಾಪ್ಸಿಕಮ್. ನೋಡಿ, ಈ ರೀತಿ ಹಾಕ್ಕೊಂಡು ನಾವು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೆ ಹುರಿದುಕೊಳ್ಬೇಕಾಗುತ್ತೆ. ನೋಡಿ, ಇದೇ ರೀತಿ. ನೋಡಿ, ನಾನು ಇದನ್ನು ಕೂಡ ಇದೇ ರೀತಿ ಒಂದು 4ರಿಂದ 5 ನಿಮಿಷ ನಾನು ಇದೇ ರೀತಿ ಹುರ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಕ್ಯಾಪ್ಸಿಕಮ್ ಎಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅಂತ. ನೋಡಿ, ಈ ರೀತಿ ಎಲ್ಲ ಕಡೆ ಎಲ್ಲ ಸೈಡಲ್ಲೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕ್ಯಾಪ್ಸಿಕಮ್. ಒಂದು ಡಕ್ಕನವನ್ನು ಮುಚ್ಚಿ ನಾವು 1-2 ನಿಮಿಷ ಇದು ಉಮ್ಮಗಾಗೋದಕ್ಕೆ ಬಿಟ್ಬಿಡೋಣ. ನೋಡಿ ಫ್ರೆಂಡ್ಸ್, ಈ ರೀತಿ 1-2 ನಿಮಿಷ ಆದಮೇಲೆ ತೆಗೆದು ನೋಡಿ, ಇದೇ ರೀತಿ ಎಲ್ಲ ಸೈಡಲ್ಲೂ ಚೆನ್ನಾಗಿ ಹುರಿದುಕೊಳ್ಬೇಕು. ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ರೀತಿಯಾಗಿದೆ ನಮ್ಮ ಕ್ಯಾಪ್ಸಿಕಮ್ ಅಂತ. ಈ ಸೈಡಲ್ಲೂ ಕೂಡ ಇದೇ ರೀತಿ ತಿರುಗಿಸಿಕೊಂಡು ನಾವು ಚೆನ್ನಾಗಿ ಹುರಿದುಕೊಳ್ಬೇಕಾಗುತ್ತೆ. ನೋಡಿ, ನೋಡಿದ್ರೆ ಇವಾಗ ಎಲ್ಲ ಸೈಡಲ್ಲೂ ಆಗಿದೆ. ಒಂದು ಸ್ವಲ್ಪ ಇದು ಸಾಫ್ಟಾಗಿ ಕೂಡ ಆಗಿದೆ. ನೋಡಿ, ಈ ರೀತಿ ಆದಮೇಲೆ ನಾವು ಇಲ್ಲಿ ಉಳಿಸಿಕೊಂಡಿರುವ ಒಂದು ಸ್ವಲ್ಪ ಮಸಾಲ ಇದೆಯಲ್ಲ, ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಹಾಕ್ಕೊಂಡು ಒಂದು ಸ್ವಲ್ಪ ನಾವು ನೀರು ಹಾಕ್ಕೊಳ್ಬೇಕು. ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನಾವು ಇದು ಮತ್ತೆ ಕುದಿಯೋದಕ್ಕೆ ಬಿಟ್ಬಿಡಬೇಕು. ಒಂದು 2ರಿಂದ 3 ನಿಮಿಷ ನಾವು ಡಕ್ಕನ್ ಮುಚ್ಚಿ ಕುದಿಯೋದಕ್ಕೆ ಬಿಟ್ಬಿಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಈ ರೀತಿ ಆಗಿದೆ. ನೋಡಿ, ಒಂದು 2-3 ನಿಮಿಷ ಆದಮೇಲೆ ನಾನು ಡಕ್ಕನ್ ಮುಚ್ಚೋದು ವಿಡಿಯೋ ಹೋಗಿದೆ. ಇಲ್ಲಿ ನೋಡಿ, ಒಂದು 3 ನಿಮಿಷ ಆದಮೇಲೆ ತೆಗೆದಿದ್ದೀನಿ. ಈ ರೀತಿ ಬಂದಿದೆ. ನೋಡಿ, ಫುಲ್ ಸಾಫ್ಟ್ ಆಗಬೇಕು ಈ ಕ್ಯಾಪ್ಸಿಕಮ್, ಅಲ್ಲಿವರೆಗೆ ನಾವು ಕುದಿಸ್ಕೊಳ್ಬೇಕಾಗುತ್ತೆ. ಮೇಲಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತೆ ಒಂದು 2 ನಿಮಿಷ ಇದು ಸ್ಟೀಮ್ ಮಾಡೋದಕ್ಕೆ ಬಿಟ್ಬಿಡೋಣ ಲೋ ಫ್ಲೇಮಲ್ಲಿ. ಚೆನ್ನಾಗಿ ಆದಮೇಲೆ ನೀವು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಸೂಪರಾಗಿರುವ ನಮ್ಮ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಯಿತು. ನೋಡಿ, ಈ ರೀತಿ ಆದಮೇಲೆ ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು ಇವಾಗ ಇದು ತೆಗೆದಿಟ್ಕೊಳ್ಳೋಣ. ಇಲ್ಲಿ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿದ್ರೆ ನೀವು ಯಾರಿಗೆ ಇಷ್ಟ ಇಲ್ಲ ಕ್ಯಾಪ್ಸಿಕಮ್ ಪಲ್ಯ ಅಂತಂದರೆ ನೀವು ಈ ರೀತಿ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. 1 ಚಪಾತಿ ತಿನ್ನು ಅಂದರೆ 4 ಚಪಾತಿ ತಿನ್ನುವಂಥ ಈ ಕ್ಯಾಪ್ಸಿಕಮ್ ಪಲ್ಯ ಅಷ್ಟೊಂದು ರುಚಿಯಾಗಿರುತ್ತೆ. ನೋಡಿದ್ರೆ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ನೋಡಿದ್ರೆ ಬೆರಳು ಚೀಪುವಷ್ಟು ರುಚಿಯಾಗಿರುವ ಈ ಕ್ಯಾಪ್ಸಿಕಮ್ ಪಲ್ಯ ನೀವೊಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ, ಈಸಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್.